ಚಾಮರಾಜನಗರದಲ್ಲಿ ಮೂವರು ಬೇಟೆಗಾರರ ಎನ್ಕೌಂಟರ್ ಕಿಚ್ಚು. ಕೊನೆಗೂ ಗ್ರಾಮಸ್ಥರು ಕುಟುಂಬಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 15 ಲಕ್ಷ ಪರಿಹಾರ, ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನ ಶಾಸಕರು ನೀಡಿದರು. ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣ ಚಾಮರಾಜನಗರದಲ್ಲಿ ನಡೆದಿತ್ತು. ಗ್ರಾಮಸ್ಥರು ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಶಾಸಕರು 15 ಲಕ್ಷ ಪರಿಹಾರ, ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನ ನೀಡಿದರು. ಶಾಸಕ ಮಂಜುನಾಥ್ ಭರವಸೆ ನಂತರ ಜನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಮೃತರ ಪೋಸ್ಟ್ ಮಾರ್ಟಂಗೂ ಒಪ್ಪಿಗೆ ಸೂಚಿಸಿದ್ದಾರೆ ಕುಟುಂಬಸ್ಥರು. ಕೆಆರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ, ನಾಳೆ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ ಕುಮಾರ್, ಆಂಥೋನಿ ಸ್ವಾಮಿ, ಪೀಟರ್ ಮೂವರ ಅಂತ್ಯಕ್ರಿಯೆ ನಡೆಯಲಿದೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಮೂವರ ಎನ್ಕೌಂಟರ್ ಪ್ರಕರಣ ಬಹಳ ದೊಡ್ಡ ಕಿಚ್ಚಿಗೆ ಕಾರಣ ಆಗಿತ್ತು. ಬೇಟೆಯಾಡೋದಕ್ಕೆ ಅಂತ ದಟ್ಟವಾದ ಕಾಡಿಗೆ ನುಗ್ಗದಂತ ಮೂವರು. ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದ ತಕ್ಷಣ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಗುಂಡಿನ ಚಕಮಕಿ ನಡೆದಿದೆ. ಆಗ ಅರಣ್ಯ ಇಲಾಖೆ ಸಿಬ್ಬಂದಿ ಫೈರಿಂಗ್ ಮಾಡಿದ್ದಾರೆ. ಮೂವರು ಮೃತಪಟ್ಟಿದ್ದಾರೆ. ಒಟ್ಟು 4 ಜನ ಇದ್ರಂತೆ ಬೇಟೆಗಾರರು. ಒಬ್ಬ ಎಸ್ಕೇಪ್ ಆಗಿದ್ದಾನೆ, ಮೂವರು ಮೃತಪಟ್ಟಿದ್ದಾರೆ. ಒಬ್ಬ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಗಾಯಗೊಂಡಿದ್ದಾರೆ. ಬೆಳಗಿನ ಜಾವ, ನಸುಕಿನ ಜಾವ ನಡೆದಂತ ಘಟನೆ ಇದು. ನೆನೆ ಈ ಮೂವರ ಎನ್ಕೌಂಟರ್ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪ್ರತಿಭಟನೆ ನಡೆಸ್ತಾ ಇದ್ರು ಕುಟುಂಬದ ಜನ ಮತ್ತು ಗ್ರಾಮಸ್ಥರು. 15 ಲಕ್ಷ ಪರಿಹಾರ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅನ್ನೋ ಭರವಸೆ ಶಾಸಕರು ಕೊಟ್ಟ ನಂತರ ಪ್ರತಿಭಟನೆಯನ್ನ ಜನ ಕೈಬಿಟ್ಟಿದ್ದಾರೆ. ಎನ್ಕೌಂಟರ್ ಮಾಡದಂತ ರೀತಿ, ಈ ಕ್ರಮ ಬಹಳ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಫೈರಿಂಗ್ ಮಾಡಬೇಕು ಅಂದಿದ್ರೆ ಕಾಲಿಗೆ ಗುಂಡು ಹೊಡಿಬಹುದಾಗಿತ್ತು. ಆದರೆ ಏಕಾಏಕಿ ಸಿಬ್ಬಂದಿ ಗುಂಡು ಹೊಡೆದಿದ್ದಾರೆ. ಎನ್ಕೌಂಟರ್ ಮಾಡೋ ಉದ್ದೇಶದಿಂದಲೇ ಹೀಗಾಗಿದೆ ಅಂತ ಆರೋಪಗಳನ್ನ ಮಾಡಿದ್ರು ಜನ. ಸಿಬ್ಬಂದಿಯ ನಡೆಯ ಬಗ್ಗೆ ಹಲವು ಪ್ರಶ್ನೆಗಳೆದ್ದಿದೆ. ಈಗ ತನಿಖೆ ಚುರುಕಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ರು ಜನ ಮತ್ತು ಕುಟುಂಬದವರು. ಕಾಡು ಪ್ರಾಣಿಗಳ ಬೇಟೆಯಾಡೋದು ಅಪರಾಧ. ಕಾನೂನಿನ ಅಡಿಯಲ್ಲಿ ಅದಕ್ಕೆ ಶಿಕ್ಷೆ ಕೂಡ ಇದೆ, ದಂಡ ಇದೆ, ಜೈಲು ಶಿಕ್ಷೆ ಇದೆ. ಆದರೆ ಈ ಎನ್ಕೌಂಟರ್ ಜನರನ್ನೇ ಬೆಚ್ಚಿ ಬೀಳಿಸ್ತು. ಕಾಡಂಚಿನ ಪ್ರದೇಶಗಳಲ್ಲಿ ಬೇಟೆಯಾಡ್ತಾರೆ ಜನ. ಅದು ಅಪರಾಧ ಅಂತ ಗೊತ್ತಿದ್ರೂ ಕೂಡ ಕಾಡಿಗೆ ನುಗ್ಗಿ ಬೇಟೆಯಾಡೋದಿದೆ. ಊರಿಂದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಸಾಹೇಬರು, ಅದೇ ರೀತಿ ಹಾಲಿ ಶಾಸಕರಾಗಿರುವಂತಹ ಮಂಜುನಾಥ್ ಸರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಅಲ್ಲೂ ಕೂಡ ಜನ ಅಲ್ಲಿರುವ ನಡೆದಿರುವಂತಹ ರೈತ ಸಂಘ ಇರ್ಬೋದು, ಅವರ ಮಿತ್ರರಿರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲರ ಹತ್ರನೂ ಮಾತಾಡಿದಾರಂತೆ. ಮಾತಾಡಿದ ಮೇಲೆ ಅವರು ಅಲ್ಲಿ ಏನು ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತಂದರೆ, ತತ್ಕ್ಷಣ ಮಾನವೀಯತೆಯ ಮೇರೆಗೆ ಕುಟುಂಬಕ್ಕೆ ಸರ್ಕಾರದಿಂದ ಒಂದು 5 ಲಕ್ಷ ಪರಿಹಾರದ ಹಣವನ್ನು ನೀಡುತ್ತೇವೆ. ವೈಯಕ್ತಿಕವಾಗಿ ಮಂಜುನಾಥ್ ಸರ್ ಅವರು ತಲಾ 10 ಲಕ್ಷ ಕುಟುಂಬಕ್ಕೆ ನೀಡುತ್ತೇನೆ. ಒಟ್ಟಲ್ಲಿ 45 ಲಕ್ಷ ರೂಪಾಯಿ ಈ ನೊಂದ ಕುಟುಂಬಗಳಿಗೆ ಈಗ ಒಂದು ಮಾನವೀಯತೆಯ ಮೇರೆಗೆ ನಾವು ನೀಡುತ್ತೇವೆ ಅಂತ ಒಂದು ಭರವಸೆ ನೀಡಿದ್ದಾರೆ ಸರ್. ಆಮೇಲೆ ಅಂತಂದರೆ ಗೌರ್ಮೆಂಟ್ಗೆ ಇವರು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಇವರು ಏನೇನೋ ಈಡೇರಿಕೆ ಆಗಬೇಕು ಇವರ ಒಂದು ಫ್ಯಾಮಿಲಿ ಕಡೆ ಅಂತ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ 5 ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಶಾಸಕರಾಗಿರ್ಬೋದು, ನಮ್ಮ ನರೇಂದ್ರ ಸಾಹೇಬರಾಗಿರ್ಬೋದು ಎಲ್ಲರೂ ಕೂಡ ಒಪ್ಕೊಂಡು, ಮಂಜುನಾಥ್ ಸರ್ ಇರ್ಬೋದು, ಮಾಜಿ ಶಾಸಕರು ನರೇಂದ್ರ ಸಾಹೇಬರು ಇರ್ಬೋದು, ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ. ನಮ್ಮ ಒಂದು ನೊಂದ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 2 ಕೋಟಿ ರೂಪಾಯಿಗಳು. ತದನಂತರ ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಗೌರ್ಮೆಂಟ್ ಜಾಬ್, ಸರ್ಕಾರಿ ಒಂದು ಕೆಲಸ ಒಂದು ಆಗಬೇಕಂತ ಒಂದು ಭರವಸೆ ಕೇಳಿದ್ದಾರೆ. ಅದಾದಮೇಲೆ 3ನೇದಾಗಿ ಮಕ್ಕಳಿಗೆ ಅದು ಕೊನೆ ಎಷ್ಟುವರೆಗೆ ಓದ್ತಾರೋ ಅವ್ರಿಗೆ ಎಜುಕೇಷನ್ ಪರ್ಪಸ್ಗೆ
ಏನೇನು ಮಾಡಬೇಕು ಅದನ್ನು ಕೂಡ ನಾವು ವಹಿಸ್ಕೋತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಅದನ್ನು ದಾಟಿ ಮುಖ್ಯವಾಗಿ ಈ ಯಾರು ಈ ಕ್ರೂರ ವ್ಯಕ್ತಿಗಳು ಇವ್ರನ್ನ ಸಾಯಿಸಿದ್ರಲ್ಲ, 3 ಜನನ ಘೋರವಾಗಿ ಸಾಯಿಸಿರುವಂತಹ ಅಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ದಂಡನೆಯನ್ನು ನಾವು ಕಾನೂನು ರೀತಿಯಲ್ಲಿ ಪಡೆದು ತರುತ್ತೇವೆ ಅಂತಲೂ ಅವರು ಭರವಸೆ ನೀಡಿದ್ದಾರೆ ಸರ್. ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೂ ಕಂಟಿನ್ಯೂ ಆಗಬೇಕು ಸರ್, ನಮ್ಮ ಕೈ ಬಿಡಬೇಡಿ. ಯಾಕಂದರೆ ಇವತ್ತಿಗೆ ನಾವು ಅವ್ರ ಮಾತಿಗೆ, ನಮ್ಮ ಹಾನರಬಲ್ ಮಿನಿಸ್ಟರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೋಗ್ತಾ ಇದ್ದೀವಿ ವಿನಃ, ಇಲ್ಲ ಅಂತಂದರೆ ನಾವು ಇಷ್ಟು ಹೊತ್ತು ನಾವು ಬಾಡಿ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ನಾವು ಇಲ್ಲೇ ಕೂತ್ಕೊಬಿಡೋಣ ಅಂತಿದ್ದೆ ಸರ್. ಆ ಫ್ಯಾಮಿಲಿ ಕೂಡ ನಾವು ಬೇಡ ಅಂತಲೇ ಹೇಳಿದ್ರು ಸರ್. ಈಗ ನಾವು ಕನ್ವಿನ್ಸ್ ಮಾಡಿರೋದು ಸರ್. ನಾಳೆ ಇವ್ರಿಗೆ ಏನಾದರೂ ಅವ್ರು ಕೊಟ್ಟಿರುವಂಥ ಭರವಸೆ ಈಡೇರಿಲ್ಲ ಅಂತಂದರೆ ಇವರು ನಮ್ಮ ಮುಖ ನೋಡ್ತಾರೆ ಸರ್. ಆಮೇಲೆ ನಮಗೆ ಅದು ಇನ್ನೂ ಎರಡು ಪಟ್ಟು ನಮ್ಗೆ ನೋವಾಗುತ್ತೆ ಸರ್. ಈ ಮೀಡಿಯಾ ಮುಖಾಂತರ ನಾವು ಆನರಬಲ್ ಚೀಫ್ ಮಿನಿಸ್ಟರ್ಗೆ ನಿಮಗೆ ನಾವು ಬೇಡ್ಕೋತಾ ಇದ್ದೀವಿ, ದಯವಿಟ್ಟು ಇದನ್ನು ನೀವು ಒಂದು ಎಮರ್ಜೆನ್ಸಿ ಒಂದು ಇನ್ಸಿಡೆಂಟಾಗಿ ಕನ್ಸಿಡರ್ ಮಾಡಿ ಬೇಗನೆ ಅವ್ರಿಗೆ ತೀರ್ಪು ನೀಡಬೇಕು. ಅಟ್ ದ ಸೇಮ್ ಟೈಮ್ ಸರ್, ನೀವು ಏನು ಕೊಟ್ಟಿದ್ದು, ನಾವು ಕೇಳಿರುವಂಥ ಭರವಸೆಯನ್ನು, ನೀವು ನೀಡಿರುವಂಥ ಭರವಸೆಯನ್ನು ಅವ್ರಿಗೆ ಬೇಗ ಈಡೇರಿಸಬೇಕು. ಮಕ್ಕಳಿಗೆ ಎಜುಕೇಷನ್ ಬೇಕು. ಅನೂರಿಂದ ಮಾಜಿ ಬೇಟೆಗಾರರ ಎನ್ಕೌಂಟರ್ಗೆ ಆಕ್ರೋಶ ಸ್ಫೋಟಗೊಂಡ ಬೆನ್ನಲ್ಲೇ ತನಿಖೆ ಚುರುಕಾಗಿದೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ. ಸ್ಪಾಟ್ಗೆ ತನಿಖಾ ಟೀಮು ವಿಸಿಟ್ ಮಾಡಿದೆ. ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಪರಿಶೀಲನೆ ನಡೆಯಿತು. ಎನ್ಕೌಂಟರ್ ನಡೆದಂತ ಸ್ಥಳದಲ್ಲಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬೇಟೆಗಾರರ ಎನ್ಕೌಂಟರ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಅದರ ಬೆನ್ನಲ್ಲೇ ತನಿಖೆ ಕೂಡ ಚುರುಕುಗೊಂಡಿದೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ತನಿಖಾ ಟೀಮ್ ಸ್ಪಾಟ್ಗೆ ವಿಸಿಟ್ ಮಾಡಿತು. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು ಅಧಿಕಾರಿಗಳು. ದೃಶ್ಯದಲ್ಲಿ ನೋಡ್ತಾ ಇದೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಾಕ್ಷ್ಯ ಸಂಗ್ರಹ ಮಾಡಿದ್ರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮ. ಈ ದಟ್ಟವಾದ ಕಾಡಿನ ಒಳಗಡೆ ನುಗ್ಗಿ ಬೇಟೆಯಾಡೋದಕ್ಕೆ ಅಂತ ಹೋದಂತ 3 ಮೇಲೆ ಸಿಬ್ಬಂದಿ ನಡೆಸಿದಂತಹ ಫೈರಿಂಗ್ ಎನ್ಕೌಂಟರ್ ಆಗಿದೆ. ಈ ಪ್ರಕರಣ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ತನಿಖೆ ಕೂಡ ಚುರುಕುಗೊಂಡಿದೆ. ಈಗ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಎಲ್ಲಿ ಘಟನೆ ನಡೀತೋ, ಎನ್ಕೌಂಟರ್ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಾಕ್ಷ್ಯಗಳ ಸಂಗ್ರಹ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬೇಟೆಗಾರರ ಎನ್ಕೌಂಟರ್ ಕಿಚ್ಚು. ಮರಣೋತ್ತರ ಪರೀಕ್ಷೆಗೆ ಒಪ್ಪದ ಕುಟುಂಬಸ್ಥರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಸಹಿ ಪಡೆದಿದ್ದು ಪಂಚನಾಮೆಗೆ, ಮಾಡಿದ್ದು ಮರಣೋತ್ತರ ಪರೀಕ್ಷೆ. ಮೃತರ ಸಂಬಂಧಿಕರನ್ನ ಯಾಮಾರಿಸಿದ್ರ ಪೊಲೀಸರು. ಪಂಚನಾಮೆ ಹೆಸರಲ್ಲಿ ಸಂಬಂಧಿಕರಿಂದ ಪೊಲೀಸರು ಸಹಿ ಪಡೆದರು. ಸಂಬಂಧಿಕರ ಒಪ್ಪಿಗೆ ಇಲ್ಲದೆ ಮರಣೋತ್ತರ ಪರೀಕ್ಷೆ ಮಾಡಿ ಮುಗಿಸಿದ್ದಾರೆ. ಚಾಮರಾಜನಗರದಲ್ಲಿ ನಡೆದಂತ ಬೇಟೆಗಾರರ ಎನ್ಕೌಂಟರ್ ಪ್ರಕರಣ ಒಂದು ಕಡೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಗ್ರಾಮಸ್ಥರು ಮತ್ತು ಕುಟುಂಬದವರು ಪ್ರತಿಭಟನೆ ನಡೆಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಗೆ ಬಿಡೋದಿಲ್ಲ ಅಂತಲೇ ಪಟ್ಟು ಹಿಡಿದು ಕೂತಿದ್ರು. ಮೃತರ ಸಂಬಂಧಿಕರನ್ನ ಪೊಲೀಸರು ಯಾಮಾರಿಸಿದ್ರ? ಸಂಬಂಧಿಕರಿಂದ ಸಹಿ ಪಡೆದಿದ್ದಾರೆ. ಪಂಚನಾಮೆ ಮಾಡೋದಕ್ಕೆ ಅಂತ ಸಹಿ ಪಡೆದಿದ್ದಾರೆ. ಆದರೆ ಮಾಡಿ ಮುಗಿಸಿದ್ದು ಮಾತ್ರ ಮರಣೋತ್ತರ ಪರೀಕ್ಷೆ. ಇದಕ್ಕೂ ಕೂಡ ಸಿಟ್ಟಿಗೆದ್ದಿದ್ದಾರೆ ಕುಟುಂಬದವರು. ಸಂಬಂಧಿಕರ ಒಪ್ಪಿಗೆ ಇಲ್ಲದೆ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ. ಮೂವರು ಬೇಟೆಗಾರರ ಎನ್ಕೌಂಟರ್. ಕಳ್ಳ ಬೇಟೆ ತಡೆ ಶಿಬಿರ ಒಡಿಸ್ಸಾಗಿದೆ. ಉದ್ರಿಕ್ತ ಗ್ರಾಮಸ್ಥರ ಆಕ್ರೋಶಕ್ಕೆ ಅರಣ್ಯ ಇಲಾಖೆ ಶಿಬಿರವೇ ಧ್ವಂಸ ಆಗಿದೆ. ಎನ್ಕೌಂಟರ್ ಸುದ್ದಿ ತಿಳಿತಲೇ ನಿನ್ನೆ ಶಿಬಿರಕ್ಕೆ ನುಗ್ಗಿದ್ರು ಗ್ರಾಮಸ್ಥರು. ಉದ್ರಿಕ್ತ ನೂರಾರು ಗ್ರಾಮಸ್ಥರು ಕೈಗೆ ಸಿಕ್ಕಿದ್ದನ್ನೆಲ್ಲ ಪೀಸ್ ಮಾಡಾಕಿದ್ದಾರೆ. ಕಿಟಕಿ, ಬಾಗ್ಲು, ಪಾತ್ರೆ, ಚೇರು ಎಲ್ಲವನ್ನ ಗ್ರಾಮಸ್ಥರು ಪುಡಿ ಮಾಡಿದ್ದಾರೆ. ಶಿಬಿರದಿಂದ ಓಡ್ ಹೋಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಜೀವ ಉಳಿಸಿಕೊಂಡಿದ್ದಾರೆ. ಕಾವೇರಿ ವನ್ಯಧಾಮದ ಶಾಗ್ಯ ಸಮೀಪದ ಕಳ್ಳಬೇಟೆ ಶಿಬಿರ ಇದು ಸಂಪೂರ್ಣ ಧ್ವಂಸ ಆಗಿದೆ. ಗ್ರಾಮಸ್ಥರ ಆಕ್ರೋಶಕ್ಕೆ ಅರಣ್ಯ ಇಲಾಖೆ ಶಿಬಿರವೇ ಧ್ವಂಸ ಆಗಿದೆ. ಕಿಟಕಿ, ಬಾಗಿಲು, ಪಾತ್ರೆ, ಚೇರು ಎಲ್ಲವನ್ನ ಒಡೆದು ಹಾಕಿದ್ದಾರೆ.
ಬೆಳಗ್ಗೆ ಬಂದು ಒಂದು 9-10 ಗಂಟೆ ಆಯಿತು. ಎಷ್ಟು ಜನ ಇದ್ರು? ಅವರು ಒಂದು 50 100 ಬಂದರು. ತಗೊಂಡು ಹೊಂಟೋದ್ರು. ಏನೇನು ಮಾಡಿದ್ರು? ಏನು ಮಾಡೋದು, ನಾನು ಓದಿರಲಿಲ್ಲ, ನಾನು ಇಲ್ಲೇ ಹೊಂಟದಲ್ಲ. ಹಿಂಗೆ ನೋಡ್ತಾ ಇದ್ರಿ, ನಿಮ್ಮನ್ನು ಕೇಳೋದಂತಲ್ಲ? ನಾನು ಅಲ್ಲಿ ಕೂತಿದ್ದೆ. ನಾನು ಕೇಳಿದಾರೆ, ನಾನಪ್ಪ ನಾವಲ್ಲ, ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ದ. ಇದು ಫಾರೆಸ್ಟ್ ಯಾರಿಲ್ಲ. ಯಾರು ಇಬ್ರು ಪಾಸ್ ಆದ್ರು? ಅದ ಇಬ್ಬರು ಅವರು ಬಂದು ಇಲ್ಲಿ ಬಂದು ಬರೋದೇ ಅವ್ರು ಹೊಂಟೋದ್ರು. ಅವ್ರು ಬಂದು ಹಿಡ್ಕೊಂಡು ಹೊಂಟೋಗ್ಬಿಟ್ರು. ಏನು ಮಾಡಿದ್ರು ಇಲ್ಲಿ? ಇಲ್ಲಿ ಅವರು ಪಾಸ್ ಇರಲ್ಲ. ಕಿಟಕಿ ಎಲ್ಲ ಹೊಡೆದಾಕಿದ್ದಾರೆ. ಅದೇ ಎಲ್ಲ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅದು ಅಡುಗೆ ಪಾತ್ರೆ ಎಲ್ಲ ಚೆಲ್ಲೋಗ್ಬಿಟ್ಟಿದೆಯಲ್ಲ, ಎಲ್ಲ ಅವರೇ ಮಾಡಿದ್ದ? ಎಷ್ಟೊತ್ತಾಗಿತ್ತು ಸಮಯ? ಬೆಳಗ್ಗೆ ಒಂದು 9:30. ಯಾವ ಊರವರು? ಮರಿಮಂಗ್ಲ. ಎಷ್ಟು ಜನ ಇದ್ರು? ಒಂದು 50 ಚೀಲ. ನಿಮ್ ಕೇಳಿದ್ರ ಅವರು ಯಾವ್ರು ಏನಾಯ್ತ ಅಂತ? ನಾನು ಇಲ್ಲೇ ಇದ್ನಿಲ್ಲ, ನಮ್ಮ ಇಲ್ಲೇ ಇದ್ವು. ದನ ಬಿಟ್ಬಿಟ್ಟು ಇಲ್ಲೇ ಕೂತಿದ್ದೆ ನಾನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಘಟನೆ ನಡೆದಾಗ್ಲಿಂದ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈಗ? ಶಾಶ್ವತ ಏನು ಅರಣ್ಯ ಸಿಬ್ಬಂದಿ ಎನ್ಕೌಂಟರ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಮತ್ತೆ ಇವತ್ತು ಕೂಡ ಅರಣ್ಯ ಏನು ಮೃತಪಟ್ಟಂತಹ ಸಂಬಂಧಿಕರು ಮತ್ತೆ ಅವರ ಫ್ಯಾಮಿಲಿ ಎಲ್ಲ ಅವರ ಸ್ನೇಹಿತರು ಎಲ್ಲ ಕೂಡ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದ್ರು. ಅಂದ್ರೆ ನಿನ್ನೆ ಏನಾಗಿದೆ ಅಂತಂದ್ರೆ ಪ್ರತಿಭಟನೆ ಒಂದು ಕಡೆ ನಡೀತಾ ಇತ್ತು, ಮತ್ತೊಂದ್ ಕಡೆ ಗ್ರಾಮಸ್ಥರು ಹೋಗಿ ಏನ್ ಮಾಡಿದ್ದಾರೆ, ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆ ದಾಳಿಗೆ ಮಾಡಿದ್ದಾರೆ. ಈಗ ನಾವು ನೋಡಬಹುದಾದ್ರೆ ಈಗ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಕಾವೇರಿ ವನ್ಯಧಾಮದಲ್ಲಿ ಇದ್ದಂತಹ ಆಂಟಿ ಪೋಚಿಂಗ್ ಕ್ಯಾಂಪ್, ಅಲ್ಲಿ ಯಾರು ಬರ್ತಾರೆ ಕಳ್ಳೆಬೇಟೆ ತಡೆ ಶಿಬಿರ, ಅಲ್ಲಿ ಯಾರು ಬರ್ತಾರೆ ಯಾರು ಅಂತ ಒಂದು ನಿಗಾ ವಹಿಸ್ಲಿಕ್ಕೆ ಅಂತ ಒಂದು ಕಳ್ಳೆಬೇಟೆ ತಡೆ ಶಿಬಿರ ಮಾಡಿದ್ರು. ಆ ಶಿಬಿರದಲ್ಲಿ ಅಟ್ಯಾಕ್ ಅಲ್ಲಿ ಹೋಗಿ ಅಲ್ಲಿ ಕಿಟಕಿಯನ್ನು ಹೊಡೆದಾಕಿ ಬಾಗಿಲನ್ನು ಹೊಡೆದಾಕಿರುವುದಂತ, ಮತ್ತೆ ಹೀಗೆ ಅಲ್ಲಿ ಏನೇ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ತಗೊಂಡು ಕಲಂಪಿಲಿ ಮಾಡಿದ್ದಾರೆ. ಮತ್ತೆ ಇಡೀ ಕಟ್ಟಡನ ಸಂಪೂರ್ಣವಾಗಿ ಕಲ್ಲಿನಿಂದ ಎತ್ತಾಕಿ ಬಾಗಿಲನ್ನೆಲ್ಲ ಹೊಡೆದಾಕಿ ಈ ಎಲ್ಲವನ್ನು ಪೀಸ್ ಮಾಡಿ ಅಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಏನು ಇದು ಒಂದೇ ಅಲ್ಲ, ಅದೇ ಇದೇ ರೀತಿ ಕುರಟಿ ಹೊಸೂರಲ್ಲಿರುವಂತಹದ್ದು ಕಚೇರಿಗೆ ಮತ್ತೆ ಜನ್ನೂರಲ್ಲಿರುವಂತಹ ಅರಣ್ಯ ಇಲಾಖೆ, ಈ ಅರಣ್ಯ ಇಲಾಖೆ ಕಚೇರಿಗಳು ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕೂಡ ಗ್ರಾಮಸ್ಥರುಗಳು ಯಾರು ಮೃತಪಟ್ಟಿದ್ದಾರೆ ಅವರ ಸಂಬಂಧಿಕರು ಗ್ರಾಮಸ್ಥರು ಅವ್ರ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ಅರಣ್ಯ ಕಚೇರಿ ಮೇಲೆ ದಾಳಿಯನ್ನ ಮಾಡಿರ್ತಾರೆ ನೆನೆ. ಹಾಗಾಗಿ ಅಲ್ಲಿದ್ದಂತ ಪೀಠೋಪಕರಣಗಳಾಗ್ಬೋದು ಮತ್ತೆ ಪಾತ್ರೆ ಸಾಮಾನುಗಳಾಗಿರ್ಬೋದು, ಅಲ್ಲಿ ಯಾರು ಆಂಟಿ ಪೋಚಿಂಗ್ ಕ್ಯಾಂಪ್ ಅಲ್ಲಿ ವಾಸ ಮಾಡ್ತಾ ಇದ್ರು ಅವ್ರನ್ನ ಇಬ್ರು ವಾಸ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಅವರು ಇವ್ರು ನೋಡಿದ ತಕ್ಷಣ ಓಡೋಗಿದ್ದಾರೆ, ಯಾಕಂದ್ರೆ ಅಷ್ಟೊಂದು ಜನ ಹೋಗಿ ಸಂಬಂಧಿಕರೆಲ್ಲ ಹೋಗಿ ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ತಲಂಪಿಲಿ ಮಾಡಿ ಎಲ್ಲಾನು ಹೊಡೆದಾಕಿರೋದಂತ ಕಾಣ್ಬೋದಾಗಿದೆ ಶ್ವೇತಾ. ಓಕೆ, ಈಗ ತನಿಖೆ ಚುರುಕುಗೊಂಡಿದೆ, ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿದ್ದು, ಸೊ ಅದಕ್ಕೆ ಪೂರಕವಾದಂಥ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಎಲ್ಲ ಎನ್ಕೌಂಟರ್ ಆಯಿತು ಆ ಸ್ಥಳದಿಂದ ಕೂಡ ಸಂಗ್ರಹಿಸಿದ್ದಾರೆ ಅನ್ನೋ ಮಾಹಿತಿ. ಸೊ ಏನೆಲ್ಲ ಕಲೆಕ್ಟ್ ಮಾಡಿದ್ದಾರೆ? ಈಗ ಸದ್ಯದ ಮಾಹಿತಿ ಪ್ರಕಾರ ತನಿಖೆ ಯಾವ ರೀತಿ ನಡೀತಾ ಇದೆ? ಈಗ ಸದ್ಯದ ಪ್ರಕಾರ ಏನು ತನಿಖೆ ನಡೆಸ್ತಾ ಇರುವಂತಹ AC ಅವರಾದ ದಿನೇಶ್ ಕುಮಾರ್ ಮೀನಾ ಅವರು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಒಂದು ಏನು ಘಟನೆ ನಡೀತು, ಆ ಒಂದು ಪೋಚಿಂಗ್ ಆಯ್ತು ಮತ್ತೆ ಇದಾಯ್ತು, ಶೂಟ್ಔಟ್ ಆಯ್ತು ಅಂತ ಆ ಸ್ಥಳಕ್ಕೆ ಅವರು ಇವತ್ತು ಬೆಳಗ್ಗೆ ಭೇಟಿ ಕೊಟ್ಟಿದ್ರು. ತಹಸೀಲ್ದಾರ್ ಮತ್ತೆ AC ಅವರೆಲ್ಲ ಭೇಟಿ ಕೊಟ್ಟು ಒಂದು ತಂಡ ಭೇಟಿ ಕೊಟ್ಟು ಅಲ್ಲಿ ಏನೇನಿದೆ ಎಲ್ಲವನ್ನ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು 7 ದಿನದ ಒಳಗಾಗಿ ನಾವು ಒಂದು ವರದಿಯನ್ನು ಸಲ್ಲಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಈಗ ಡೆತ್ ರಿಪೋರ್ಟ್ ಬರಬೇಕು, ಆ ನಂತರ ಮುಂದಿನದು ಎಲ್ಲ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಏನಂತಂದ್ರೆ ಯಾವುದೇ ಮಾಹಿತಿ ಅವ್ರು ಹೇಳ್ತಾ ಇಲ್ಲ, ಅಲ್ಲಿ ಏನ್ ಸಿಕ್ತು ಏನ್ ಮಾಡ್ತು ಅದನ್ನೆಲ್ಲ ನಾವು ಹೇಳಕ್ಕಾಗೋದಿಲ್ಲ, ಆ ವರದಿನ ನಾವು ಸಲ್ಲಿಸ್ತೀವಿ ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಈಗ ಗ್ರಾಮಸ್ಥರು ಹೇಳ್ತಾ ಇರೋದು ಏನು? ಯಾಕಂದ್ರೆ ಒಂದು ಕಾಡಿಗೆ ನುಗ್ಗಿ ಪ್ರಾಣಿಗಳನ್ನ ಬೇಟೆಯಾಡೋದು ಅಪರಾಧ ಅಂತ ಗೊತ್ತಿದ್ರೂ ಕೂಡ ಕಾಡಂಚಿನ ಪ್ರದೇಶಗಳಲ್ಲಿ ಈ ಬೇಟೆಯಾಡೋದು ನಡೀತಾನೆ ಇರುತ್ತೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕ್ರಮ ತಗೋತಾರೆ ಅವ್ರ ಕೈಗೆ ಸಿಕ್ಕಿಬಿದ್ರೆ. ಆದ್ರೆ ಇಂಥದ್ದೊಂದು ಎನ್ಕೌಂಟರ್ನಂತ ಘಟನೆ ಗ್ರಾಮಸ್ಥರನ್ನ ಶಾಕ್ಗೆ ತಳ್ಳಿದೆ. ಸೊ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಕುಟುಂಬದವ್ರು ಏನ್ ಹೇಳ್ತಿದ್ದಾರೆ? ಕುಟುಂಬದ ವಾದನೆ ಬೇರೆ ತರ ಇದೆ. ಈಗ ಅರಣ್ಯ ಇಲಾಖೆ ವಾದನೆ ಬೇರೆ ತರ ಇದೆ. ಅರಣ್ಯ ಇಲಾಖೆ ವಾದ ಏನು, ಅರಣ್ಯದೊಳಗೆ ಅಕ್ರಮ ಪ್ರವೇಶ ಮಾಡಿದ್ರು, ಹಾಗಾಗಿ ಅವರು ಕಳ್ಳೆಬೇಟೆ ಮಾಡಲಿಕ್ಕೆ ಬಂದಿದ್ರು ಮತ್ತೆ ಪ್ರಾಣಿಗಳನ್ನ ಬೇಟೆ ಆಡಿದ್ರು, ಹಾಗಾಗಿ ಆ ಸಂದರ್ಭದಲ್ಲಿ ಗುಂಡಿನ ಚಕಮಕಿ ಆಯ್ತು ಅನ್ನುವಂತ ವಾದ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗ್ರಾಮಸ್ಥರು ಹೇಳೋದೇನು, ನಮ್ಮ ಹಸು ಕಾಡಿನೊಳಗಡೆ ಈಗ ಅಕ್ಕಪಕ್ಕದ ಗ್ರಾಮದ ಮತ್ತೆ ಕಾಡಂಚಿನ ಗ್ರಾಮದವರೆಲ್ಲ ಹಸುಗಳನ್ನ ಕಾಡಿಗೆ ಮೇಯೋದಕ್ಕೆ ಬಿಡೋದಕ್ಕೆ ಸರ್ವೇ ಸಾಮಾನ್ಯ. ಆದ್ರೆ ಇತ್ತೀಚೆಗೆ ಈ ನಮ್ಮ ಈ ಜಿಲ್ಲೆಯಲ್ಲಿ ನಡೆದಂತ ಹುಲಿ ಹತ್ಯೆ ಪ್ರಕರಣ ನಂತರ ಒಂದಷ್ಟು ಕಠಿಣ ಕ್ರಮ ತಗೊಂಡಿದ್ದಾರೆ ಅರಣ್ಯ ಇಲಾಖೆಯವರು. ಆದ್ರೂ ಕೂಡ ಇತ್ತೀಚೆಗೆ ಕೆಲವು ಕಡೆ ಎಲ್ಲ ಈ ಅರಣ್ಯದ ಒಳಗಡೆ ಹಸುಗಳನ್ನ ಮೇಯೋದಕ್ಕೆ ಅಂತ ಬಿಡ್ತಾರೆ. ಹಾಗಾಗಿ ಇವ್ರ ವಾದ ಏನು ಅಂದ್ರೆ, ನಮ್ಮ ಹಸುಗಳು ಕೂಡ ಕಾಡಿನ ಒಳಗಡೆ ಪ್ರವೇಶ ಮಾಡಿತ್ತು, ಆ ಹಸುನ ಹುಡ್ಕೊಂಡಾದಂತ ಸಂದರ್ಭದಲ್ಲಿ ಅದು ಸಿಗ್ಲಿಲ್ಲ,
ಹಾಗಾಗಿ ಲೇಟ್ ಆಯ್ತು, ಅಲ್ಲೇ ಉಳ್ಕೊಂಡಿದ್ರು. ಬೆಳಗ್ಗೆ ಬರುವಷ್ಟೊತ್ತಲ್ಲಿ ರಾತ್ರಿ ಇವರು ಹೀಗೆ ಮಾಡಿದ್ದಾರೆ, ಗುಂಡಿನ ಚಕಮಕಿಯಾಗಿ ಇವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಅವ್ರದ್ದಾಗಿದೆ. ಆದ್ರೆ ಅರಣ್ಯ ಇಲಾಖೆಯವ್ರದ್ದು ವಾದ ಏನು ಅಂತಂದ್ರೆ, ಈಗೆಲ್ಲ ಅವರ ಗುಂಡಿನ ಚಕಮಕಿ ನಡೆದಂತ ಜಾಗದಲ್ಲಿ ಮಾಂಸ ಸಿಕ್ಕಿದೆ, ಮತ್ತೆ 4 ಬ್ಯಾಗ್ ಮಾಂಸ ಇತ್ತು, ಜಿಂಕೆ ಮಾಂಸ ಇತ್ತು ಅನ್ನುವಂತ ವಾದ ಅವ್ರದ್ದಾಗಿದೆ. ಏನು ಸತ್ಯತೆ ಏನಿದ್ರು ತನಿಖೆಯಿಂದನೇ ಹೊರಬರ್ಬೇಕಾಗಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಪುಟ್ಟರಾಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.